ಬರ್ನಲ್ಲಿ ಕೂತು ಕೂತು ನೆಕ್ಸ್ಟ್ ನೋಡಿ ಸೆಂಟ್ರ್ ಖುಷಿ ಆಗ್ಬಿಟ್ಟಾರ ಮಕ್ಕಳು. ಮೈ ಸಿಸ್ಟರ್ ಗಿವಿಂಗ್ ಫಂಡ್ಸ್ ಫಾರ್ ಮೈ ಕಾರ್ ಸೀಟ್ ಕವರ್. ಎಗರ್ ನಿಂತ್ಕೋತಾವನಲ್ಲ ಇವನು ನೋಡಿ. ನಮ್ಮ ಅಮ್ಮದೀಗ ಫೋನ್ ಟ್ರಾನ್ಸ್ಫರ್ ಮಾಡ್ಕೊಂಡು ಕೂತಿದ್ದೀನಿ ನೋಡಿ. ಗೈಸು ಬೆಳಗ್ಗೆ ನನಗೆ ಸಿಕ್ಕಿರೋದು ಸ್ಮೂತಿ ಮತ್ತು ನನ್ನ ಬ್ರೇಕ್ಫಾಸ್ಟ್ ಚಾಕ್ಲೇಟ್ ದೋಸೆ ಕೊಟ್ಟಿದ್ದಾರೆ. ಬನ್ನಿ ಫಿನಿಶ್ ಮಾಡೋಣ. ಏನ್ ಹೇಳ್ತಾ ಇದ್ರಿ ಈಗ ಆಂಟಿ ಹತ್ರ? ಏನ್ ಹೇಳ್ತಾ ಇದ್ರಿ ಗೈಸ್? ನಮ್ಮಮ್ಮ ಎಂತ ಅಮ್ಮ ಅಂದ್ರೆ ಏನ್ ಹೇಳ್ತಾ ಇದ್ರಿ ಈಗ ಅವ್ರ ಹತ್ರ ನೀವು? ನಾನೆಲ್ಲಾ ಕದ್ದು ಕೇಳ್ಕೊಂಡಿದ್ದೀನಿ. ಬೆನ್ನಿಂದ ಇದ ಮಾತಾಡೋದು, ನನ್ ಬೆನ್ನಿಂದ ಇದನ್ ಮಾತಾಡ್ತಿದ್ರ ನೀವು? ಈಗ ಏನ್ ಹೇಳಿದ್ರಿ? ಏನ್ ಹೇಳಿದ್ರಿ ಈಗ? ಅದನ್ನ ಕ್ಯಾಮ್ರಾ ಮುಂದೆ ಹೇಳಿ. ಏನ್ ಹೇಳಿದ್ರಿ? ಏನ್ ಹೇಳಿದ್ರಿ ಹೇಳಿ? ನೀವೇನ್ ಹೇಳಿದ್ರಿ? ನೋಡಮ್ಮ, ಗಂಡ್ ಮಕ್ಳು ಇವಾಗ ನೋಡ್ಕೊಂತಾರ ಅಮ್ಮಗೆ. ಸೊಸೆಗ್ ಬಂದ್ಮೇಲೆ ಹೆಂಗ್ ಮಾಡ್ತಾರೋ ಹೆಂಗ್ ಮಾಡ್ತಾರೋ ಅಲ್ಲ ಅಲ್ಲ, ನೀನ್ ಅದನ್ ಮಾಡ್ಬಿಡಮ್ಮ, ನೀನ್ ಹಿಂಗಿರಮ್ಮ, ನೀನ್ ಹಂಗ ಹೋಗಮ್ಮ, ನೀನ್ ಅಲ್ಲೇ ಇರಮ್ಮ ಅಂತೆಲ್ಲ ಹೇಳ್ತಾರ. ಅಯ್ಯೋ ಅಯ್ಯೋ ಗೈಸ್, ನಾನು ನಮ್ಮ ಮನೇಲಿದ್ದೆ. ನಮ್ಮ ಎಪಿಕ್ ಪ್ರವೀಣ್ ಬಂದವನ್ ಕೆಳಗೆ ಲಿಫ್ಟಲ್ಲಿ ಬಾಬಾ ಸಿಕ್ಕಾಕೊಂಡ್ಬಿಟ್ಟಿದ್ದಂತೆ, ಕರೆಂಟ್ ಹೋಗ್ಬಿಡ್ತು ಅಂತ. ಲಿಫ್ಟ್ ನಮ್ದು ಕರೆಕ್ಟಾಗಿ ಕ್ಲೀನಾಗಿ ಕರ್ಕೊಂಡೋಗಿ ವಾಪಸ್ ಕೆಳಗೆ ಬಿಡುತ್ತೆ. ಹಂಗೆ ಬಿಟ್ಟೈತೆ. ಫೋನ್ ಮಾಡಿದ್ದ, ಇಲ್ಲಿ ಸಿಕ್ಕಾಕೊಂಡ್ರ ಲಿಫ್ಟಲ್ಲಿ? ಏಕೆ ಕರ್ರಕ್ಕಿದೀವಿ ಅಂತ ಬಿಡ್ತಾ ಇಲ್ಲಪ್ಪ ನಮ್ಮನ್ನ. ಸಮೀರ್ ಅಂತ ಹೇಳಿದ್ರೆ ಹೋಗಪ್ಪ ಅನ್ಬೋದಾಯ್ತು. ಅದು ಬೈಕ್ ಈಚೆ ಕಲ್ಸವ್ರಪ್ಪ, ಹೋಗ್ರ ನೀವೆಲ್ಲ ಫಸ್ಟ್ ಇಲ್ಲಿಂದ ಅಂತ. ಓ ನಂಬರ್ ಹೇಳ್ತಾ ಹೋಗೇ ಬಿಟ್ಟ ಪ್ರವೀಣ್, ಹೋಗೇ ಬಿಟ್ಟ. ಸಾರಿ ಸಾರಿ ಸಾರಿ. ಅದು ಜನ ತುಂಬಾ ಬೇರೆ ಜನ. ಓಕೆ, ನೋ ಪ್ರಾಬ್ಲಮ್ ಅಣ್ಣ. ಬೇರೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ಒಳಗೆ ಅಂತ. ಒಂದ್ಸರಿ ಏನಾಗಿತ್ತು, ಸಬ್ಸ್ಕ್ರೈಬರ್ ಬಂದು ಒಳಗೆ ಸೋಫಾ ಮೇಲೆ ಕೂತವ್ರೆ ನಮ್ಮ ಅಪ್ಪ ಅಮ್ಮ ಕಿಚನ್ ಇದ್ದಾಗ. ಆ ತರ ನಿನ್ ನೋಡಿದ್ರೆ ಹಂಗೆ ಏನೋ ಅನ್ಕೊಂಡಿರ್ತಾರೆ. ಇಲ್ಲ, ಹೊಸ ಸೆಕ್ಯೂರಿಟಿ ಊಟ ಮಾಡ್ತಿದ್ದೆ, ಅದಕ್ಕೆ ನಾನೇ ಪ್ರೀತಿಯಿಂದ ಸರಿ ಅಣ್ಣ ಲಿಫ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಂತೆ. ಕರೆಂಟ್ ಆಯ್ತು, ನಾವು ಬಂದಿದ್ದ ಬರ್ತಿದ್ದಾನೆ ನಿನ್ನ ಮಾತಾಡ್ಸಕ್ಕೆ. ಅವನಲ್ಲ ಅವನು ಏನ್ ಸಿಕ್ಕಿದ್ನಲ್ಲ ಮೊನ್ನೆ. ಎಷ್ಟು ಜನ ಕರೆಸ್ತೆ? ಕರ್ಸೋ ಬಾರ, ಆಚೆ ಇರ್ತೀನಿ ಬಾರ. ಏನಿಸ್ತಾ ಇರ್ ಸಮೀರ್ ಇವತ್ತು ನೀನು ಅಣ್ಣ. ಧನ್ಯವಾದಗಳಣ್ಣ. ಮಗ ಗಾಡಿ ಇಲ್ಲಾಕೋ ಇಲ್ಲಾಕೋ. ಅಲ್ಲಿ ಕಾರ್ ಬರುತ್ತೆ ಮಗ, ಅಲ್ಲಿ ನೋಡಿ ಏನಾಕೋರೆ, ಅಲ್ಲಿ ನೋಡು. ಅಲ್ಲಾಕೋ ಅಲ್ಲಾಕೋ ಅಲ್ಲಾಕೋ. ಊಟ ಮಾಡೋಣ ಖುಷಿಯಾಗಿ. ನಾನು ಇಲ್ಲ ಇಲ್ಲ, ಇಲ್ಲಿ ಕಾರ್ ಪಾರ್ಕಿಂಗ್ ಬರುತ್ತೆ ನೋಡು. ಏನು ಅದು ಅಣ್ಣ, ಅವರು ಅಪಾರ್ಟ್ಮೆಂಟ್ ನೋಡಿಲ್ಲ ಇದುವರೆಗೂ, ಇವತ್ತೇ ಬಂದಿರೋ. ಅಲ್ಲಿ ಎಲ್ಲ ಹಾಕು, ಅಲ್ಲಿ ಆ ಕಡೆ. ಇಲ್ಲ ಮನೆಗೆ ಹೋಗ್ಬಿಡು ಎತ್ಕೊಂಡು. ಇಲ್ಲ ಆ ಕಡೆ ಹಾಕಿ ಪ್ರವೀಣ್, ಅಲ್ಲಿ. ನಾನು ಹಾಕ್ತೀನಿ ಬಿಡ. ನಾನು ಎಲ್ಲ ಹಾಕು ಇರೋ ಪೈಪ್ ಇಳಿತೀನಿ. ಹಿಂಗೆ ಹೋಗು, ಹೋಗಿ. ಇಲ್ಲ ಇಲ್ಲ ಹಾಕೋ, ಇಲ್ಲೇ ಇದ್ರ ಪಕ್ಕ ಹಾಕೋ, ಜಾವ ಪಕ್ಕ ಹಾಕೋ. ಹೌದು, ಯಾರೋ ಇವನು ಹೋಗಿ ಹೋಗಿ ಬೇಡ ಅಂದಿದ್ ಕಡೆನೇ ಹಾಕ್ತಾನೆ. 0474. ಇಲ್ಲಿ ನೋಡಿ ಗೈಸ್, ಟಯರ್ ಹಾಕ್ಸಿರೋದು ಯಾವುದೋ ಬೇರೆ ಗಾಡಿ ಟಯರು. ಗೈಸ್, ಇವನು ನನ್ನ ಕ್ಲಾಸ್ಮೇಟ್ ಪ್ರಭು ಅಂತ. ನಾನು ಪ್ರಭು. ಬಾರೋ ಪ್ರವೀಣ್ದು ಕಾರ್ ಬಂದು ಸೆಕೆಂಡ್ಸು, ವರ್ಣ ಅದು. ಇವನು ನಮ್ಮ ಕ್ಲಾಸ್ಮೇಟೆ. ಏನಪ್ಪಾ ನಿಂತ್ಕೊಂಡು ನೋಡೋಣ ಎಷ್ಟು ಉದ್ದ ಆಗಿದೆ ಈಗ. ಅಷ್ಟೇ ಇದೆಯಲ್ಲ, ಎಗರ್ ನಿಂತ್ಕೋತಾವನಲ್ಲ ಇವನು. ಪ್ರವೀಣ್ ಇಲ್ಲಿ ನೋಡು, ಪ್ರವೀಣ್ ವಿಡಿಯೋಲ್ ನೋಡು. ಬಾರ ಇಲ್ಲಿ ಬಾರ, ಇಲ್ಲಿ ಬಾರ, ಕಾರ್ ತೋರಿಸ್ತೀನಿ. ಎಲ್ಲೋ ಕಾರು ಅಲ್ಲೇ ಇದೆ. ಪ್ರಭು, ನೀನು ಅವನ ಕಾರಲ್ಲಿ ಕೂತಿದ್ಯಾ? ಅದ್ಯಾವ್ದು ಡಕೋಟ ಗಾಡಿಯಲ್ಲಿ ಕೂತಿದ್ಯಾ? ಎಕ್ಸ್ಪೀರಿಯನ್ಸ್ ಕೊಡಿಸ್ತೀನಿ ಬಾ. ವರ್ಣ ಬಾ ಚೇತನ್. ಕ್ಯಾಮ್ರಾ ಆಫ್ ಮಾಡ್ಬೇಕಾ? ಅವನ್ಗೆ ಸಾಕಾಗ್ಬಿಟ್ಟಿದೆ ವ್ಲಾಗ್ ಮಾಡಿದ್ದು. ನಾನು ಬಂದಾಗೆಲ್ಲ ಫೋನಿಂಗ್ ಎತ್ಕೊಂಡ್ಬಿಡ್ತೀನಲ್ಲ, ಗಾಬರಿ ಆಗ್ಬಿಟ್ಟವನು. ಕೂತ್ಕೊಬಿಡ್ಬಿಟ್ಟು ಡ್ರೈವಿಂಗ್ ಸೀಟ್ ಕೂತ್ಕೊಂಡು. ಅಲ್ಲ ಸುಮ್ಮನೆ ಕೂತ್ಕೋ, ಫೀಲ್ ನೋಡು.
ಏ ಕೂತ್ಕೋ ಗುರು ನೀನು, ಅಲ್ಲ ಕೂತ್ಕೋ ನೀನು. ಹೆಂಗಿದೆ ಏ ಸನ್ ರೂಫ್ ಬಾಯಿಂದ ಹೇಳಿದ್ರೆ ತೆಗಿಯುತ್ತೆ ಸನ್ ರೂಫ್ ಎಲ್ಲ ಒಂದ್ರಲ್ಲಿ. ನೀನ್ ಕೂತ್ಕೊಳ್ಳೋ ಒಂದ್ಸರಿ. ಅವ್ನ ಗಾಡಿ ಕೂತಿದ್ಯಾ ನೀನು? ಹಂಗಾರೆ ಕೂರ್ಬೇಡ. ಬ್ಲಾಕ್ ಕಾರ್ ಸೂಪರ್ ಆಯ್ತಪ್ಪ. ಹೌದಾ? ಮಲ್ಟಿ ಕಲರ್ ಅದು ಬ್ಲೂ ಎಲ್ಲೋಗೋಣ ಬಾ. ಕಾರು ಸಕ್ಕದಾಗಿದೆ, ವರ್ಣ ಚೆನ್ನಾಗಿದೆ, ಕಾರ್ ಇದು ಸೂಪರ್ ಆಗಿದೆ ಅಪ್ಪ. ಬಿಡಪ್ಪ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಏನ್ ಸ್ಕ್ರೀನು, ಏನ್ ಐಫೋನ್ ತರ ಇದೆ. ಇದ್ ನೋಡು ಪ್ರಭು, ಇದ್ ನೋಡು. ಅಲೆಕ್ಸಾ ಅಲೆಕ್ಸಾ ಇರ ಓಪನ್ ದ ಸನ್ ರೂಫ್. ಮಾಮ್ ಸನ್ ರೂಫ್ ನ ಇದು ಮೇಲೆ ಪ್ರಭು ಹಂಗೆ ರಿಯಾಕ್ಷನ್ ಕೊಡ್ತಾ ಇರೋ. ಹಂಗೆ ಕೊಡು, ಹಂಗೆ ಕೊಡು. ಜನ ಹುರ್ಕೋಬೇಕು, ಜನ ಬರುತ್ತೆ ನೋಡಿ, ಈಗ ಬರುತ್ತೆ ನೋಡು. ವರ್ನಾಲ್ ಇಲ್ವೇ ಇಲ್ಲ ಅಲ್ಲ. ಸೂಪರ್ ಆಗಿದೆ. ಹೌದಾ? ಮಳೆ ಬರ್ತಿದೆ, ಮುಚ್ಚು. ಕ್ಲೋಸ್ ಮಾಡ್ಬೇಕು. ಅಲೆಕ್ಸಾ 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 ಕ್ಲೋಸ್ ದ ಸನ್ ರೂಫ್. ಯಾವ್ದೋ ಫಿಲಮ್ ಇದೆಯಲ್ಲ, ಯಾವ್ದು ಯಾವ್ದು ಗೊತ್ತಿಲ್ಲ. ಪಾಪ ಗೈಸ್, ಅವರು ಪ್ರವೀಣ್ ವರ್ನಾಲ್ ಕೂತು ಸೂಪರ್ ಹೈಟ್ಯಾಕ್ ಗಾಡಿ ಅದು. ಡಿಸಿಪ್ಲಿನ್ ಆಗಿರುತ್ತೆ ಗಾಡಿ, ಫುಲ್ ನೀಟ್ ಅದು. ಆದ್ರೂ ಇದ್ರಷ್ಟೆಲ್ಲ ಇಲ್ಲ ಪ್ರಭು, ಏನಂತೀಯ? ಇದರಲ್ಲಿ ಸಿಸ್ಟಮ್ಗಳು ಜಾಸ್ತಿ ಇದೆ. ಸಖತ್ತಾಗಿದೆ ಇದು. ಸರ್ ಆಮೇಲೆ ಪೇಮೆಂಟ್ ಮಾಡ್ಬೇಕಪ್ಪ. ಎಷ್ಟು ಹೇಳ್ತೀಯ ಅಷ್ಟು. ನಿಂಗೆ ಯಾವ ಬ್ರ್ಯಾಂಡ್ ಹೇಳ್ತೀಯ ಆ ಬ್ರ್ಯಾಂಡ್. ನೋಡಿ ಪಾಪ ಅವರು ವರ್ನಾಲ್ ಕೂತು ನೆಕ್ಸ್ಟ್ ನೋಡಿ ಸನ್ ರೂಫ್ ಖುಷಿ ಆಗ್ಬಿಟ್ಟವ್ರ ಮಕ್ಕಳು. ಹೆಂಗಿದೆ ಪ್ರಭು? ಯಾವ ಗಾಡಿ ಚೆನ್ನಾಗಿದೆ? ಬ್ರೇಕ್ ಹೊಡೆದ್ಬಿಡ್ತೀನಿ ಗೈಸ್. ಹಂಗೆ ಒಂದ್ ರೌಂಡ್ ಕರ್ಕೊಂಡು ಬಾಯ್ಸ್ ನ ಎಳ್ನೀರ್ ಕುಡಿಯಕ್ ಬಂದಿದೀವಿ ಈಗ. ಅಣ್ಣ ಎಷ್ಟಣ್ಣ ಅಂತ ಕೇಳಿದೆ. ಕಾರಲ್ಲಿ ಬಂದಿದ್ದ ತಕ್ಷಣ ಅವ್ರು 51, ಸೈಕಲ್ ಅಲ್ಲಿ ಬಂದಿದ್ದ ತಕ್ಷಣ 30 ಕೊಡು ಮಗ ಅಂದ್ರು. ಅಣ್ಣ 4 ಪೇಪರ್ ಇದೆಯಣ್ಣ? ಅಯ್ಯೋ ಗಪ್ಪ ಗಂಜಿ ಬೇಡ, ಒಂದು ಬರೀ ನೀರು ಕೊಡಿ. ಬರೀ ನೀರು ಇಲ್ವಾ? ನಿಂಗ್ ಬೇಕೇನೋ? ಸಮೀರ್ ಬ್ಲಾಗ್ ಮಾಡಕ್ಕೆ ರೆಡ್ಡಿ ಅಲ್ವಾ? ಎಲ್ಲಾ ಬ್ಲಾಗ್ ಮಾಡ್ತೀಯಲ್ಲ, ಹೆಂಗಾದ್ರೂ ಹಾಕ್ಬಿಡೋಣ. ಎಡಿಟ್ ಮಾಡಿ ಒಂದು ಹಂಗೆ ಹೇಳ್ರಿ ಬೇಗ. ಪೇಪರ್ ಇಲ್ಲ ನನಗ್ ಬೇಡ. ನಿಮ್ ಬೇಕಾ? ಪೇಪರ್ ಇಲ್ಲ ಇಲ್ಲಿ. ಇಲ್ಲ ಅಂದ್ಮೇಲೆ ಎಲ್ಲಿಂದ ನೋಡ್ತಾರೆ? ಎಲ್ಲಿರೇ ಇದೆಯಲ್ಲ ಪೇಪರ್ ಎಲ್ಲ. ಹೌದಾ? ಗಟ್ಟಿ ಗಂಜಿ ಇದೆಯಂತೆ, ಬೇಕಾ? ನಿಮಗ್ ಬೇಕಿರಿ ಎತ್ಕೊಳ್ರು. ಪ್ರವೀಣ್ ಇಲ್ಲ 3 ಇಸ್ಕೋ. ನೀರು ಇಲ್ವಾ ಅಣ್ಣ? ಆಗ್ತಾ ಹಂಗೆ ಮಚ್ಚಲ್ಲಿ ಏನ್ ಕಾರ್ಗ್ ಹಾಕ್ಬೋದಾ? ಕೊಡ್ಲಾ? ತೊಡ್ರಪ್ಪ. ಫಸ್ಟ್ 1 3. ಇನ್ನೊಂದು ಕೊಡಿ ಅಣ್ಣ. ಸೆಕೆಂಡ್ ಪ್ರಭು. ಏನಿಲ್ಲ, ನೀರಿಲ್ವಾ? ನಾನು ಅದೇ ಹೇಳಿದ್ದ, ನೀರಿರಲ್ಲ ಅದ್ರಲ್ಲಿ ಅಂತ. ಈಗ ಅದನ್ನ ತಿನ್ಬೇಕಾಗ್ತದೆ. ಸೈಜ್ಗೆ ಕೊಟ್ಟವ್ರು ಬಿಡೋದು. 50 ರೂಪಾಯಿ ಅಂತೆ ಒಂದ್ ಎಳ್ನೀರು. 1 ಗ್ಲಾಸ್ ನೀರಿಲ್ಲ ಅದ್ರಲ್ಲಿ. ಇವನ್ ನೋಡಿ ಹೆಂಗ್ ಇಟ್ಕೊಂಡ್ ಬಂದವನೆ. ಯಾವ್ದ್ರ ಮೇಲೆ ಇಟ್ಟಿದ್ದು? ನಂಗ್ ಬೇಡ ನನ್ ಬೇಡ ಅಂತಾನೆ ತಗೊಂಡಿಲ್ಲ. ಅದು ಮುಂದೆಲ್ಲಾರು ಕುಡಿ ಅಂದ್ಬಿಡು. ಒಳ್ಳೇದಲ್ಲ ತಾನೆ ಇದು, ಕಫ ಆಗುತ್ತೆ ಅದು. ಸೊ ನಮ್ಮ ಎಪಿಕ್ ಪ್ರವೀಣ್ ಓಡಿಸ್ತೀನಿ ಅಂದ, ಅದಕ್ಕೆ ಕೊಟ್ಟಿದ್ದೀನಿ. ಅವನು ಈ ತರ ಎಕ್ಸ್ಪೆನ್ಸಿವ್ ಆಟೋಮೆಟಿಕ್ ಗಾಡಿ ಓಡಿಸಿಲ್ಲ ಲೈಫಲ್ಲಿ. ನಂದೇ ಫಸ್ಟ್ ಓಡಿಸಿದ್ದು, ಈಗ ಸೆಕೆಂಡ್ ಟೈಮ್ ಮತ್ತೆ ನಂದೇ ಓಡಿಸ್ತವನೆ. ಮಗ ಅದಕ್ಕೆ ಗುದ್ದ ನೀನು ಇವತ್ತು. ಏರ್ ಬ್ಯಾಗ್ ಓಪನ್ ಆಗಿ ಗುದ್ಬೇಕು ನಿನ್ ಗುದ್ದು. ಮುಂದೆನೆ ರಜನಿ ಸಾಂಗ್ ಆಗ್ಬಿಡ್ಬೋದು. ಜೈಲರ ಅಲೆಕ್ಸಾ, ಜೈಲರ್ ಸಾಂಗ್. ಅಲೆಕ್ಸಾ ಪ್ಲೇ ಹುಕುಂ ಸಾಂಗ್. ಮಗ ಇಲ್ಲಿ ಕಟ್ಟೋಡಿಬೇಕಾರೆ ಹುಷಾರು. ಅಲೆಕ್ಸಾ ನೆಟ್ವರ್ಕ್ ಇಲ್ಲ. ಯಾಕೆ ಈ ಆಟಗಳು ಆಡುತ್ತಿದ್ದೀಯಾ?
ಇರು ಓಕೆ ಓಕೆ ಆಗುತ್ತೆ ಸಮ್ ಟೈಮ್ ಆಗುತ್ತೆ ಪಾರ್ಶ್ ಕಾರ್ಗಳು ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಯಾವಾಗ ಗೈಸ್ ಪ್ರವೀಣ್ ಜೊತೆ ದಿನ ವಿಡಿಯೋ ಮಾಡಕ್ಕೆ ಓಡಾಡೋರು ಭಯ ನೋಡಿ ಸೀಟ್ ಬೆಲ್ಟ್ ಹಾಕೊಂಡ್ ಕೂತವ್ರು ಓಡಿಸ್ತಾರೆ. ಇದು ಹೈಟೆಕ್ ಗಾಡಿ ಅಲ್ವಾ ಗೈಸ್? ಸ್ಲೋ ಆಗೋಗು ಹೈಟೆಕ್ ಗಾಡಿ ಹೈ ಸ್ಪೀಡ್ ಅಲ್ಲಿ ಓಡ್ಸೋ. ಬೇಡ ಇಲ್ಲಿ ಬೇಡ ಮಗ ರೈಸ್ ಮಾಡ್ಬಾರ್ದು ಹಂಗೆ ಆಡ್ಲು ಕಾಳಿ ಆಗ್ಬಿಡುತ್ತೆ. ಲೋ ಫ್ಯೂಲ್ ಅಂತ ಮತ್ತೆ ಫ್ಯೂಲ್ ಹಾಕ್ಸೋ ಫ್ಯೂಲ್ ಇಲ್ಲ ಇಷ್ಟು ದೂರ ಓಡಿಸ್ತಲ್ಲ 1,000 ರೂಪಾಯಿ ಫ್ಯೂಲ್ ಹಾಕ್ಸೋ. ಎಷ್ಟು ಇದು ಹೌದು ಫ್ಯೂಲ್ ಕೆಪಾಸಿಟಿ? ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ತೀಯಾ? ಸೂಪರ್ ಮಗ ಡೀಸೆಲ್ ಅಂದ್ರೆ ಫುಲ್ ಟ್ಯಾಂಕ್ ಮಾಡ್ಸಲ್ಲ. ಡೀಸೆಲ್ ಅಂದ್ರೆ ಸೂಪರ್ ಸಮೀರ್. 1,000 ರೂಪಾಯಿ ಹಾಕ್ಸೋ ಸಾಕು. 500 ರೂಪಾಯಿ ಆಯ್ತು ಅಷ್ಟು ಗೈಸ್. ಈ ವ್ಲಾಗ್ ಅಲ್ಲಿ ಪ್ರವೀಣ್ 500 ರೂಪಾಯಿ ಹಾಕ್ಸೋದೆಲ್ಲ ಹಾಕ್ಬೇಡ ಸಮೀರ್, ಕೈಯೆಲ್ಲ ಕಾಲ್ ಮುಗಿತೀನಿ ನಿನಗೆ, ಅವೆಲ್ಲ ಏನು ಬೇಡ ಮಗ. ಹಾಕ್ಸದ್ನ ನಾನು ಇಲ್ಲ ಜನರು ಗೊತ್ತಾಗ್ಲಿಕ್ಕೆ ಎಂತ ದಾನಶೂರ ಕರ್ಣ ನೀನು ಅಂತ ಇಲ್ಲ ಸುಳ್ಳು ಹೇಳ್ತೀವ ನಿಜವಾಗ್ಲೂ ಅಷ್ಟೇ ಗೊತ್ತಾಗ್ಬೇಕಲ್ಲ. ಇವತ್ತು ಅವನು ಫ್ಯೂಲ್ ಹಾಕ್ಸದ್ನ ನೀವು ನೋಡಿ ವ್ಲಾಗ್ ಅಲ್ಲಿ ತೋರಿಸ್ತೀನಿ, ಇಲ್ಲಾಂದ್ರೆ ಹಾಕ್ಸಲ್ಲ ಅವನು. ಪಾರ್ಕಿಂಗ್ ಆಫ್ ಮಾಡೋ ಫಸ್ಟ್. ಅದಕ್ಕೆ ನಾನು ಪಾರ್ಕಿಂಗ್ ಲೈಟ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಫ್ಟ್ ಅಲ್ಲ ಇದು ಹೈಟೆಕ್ ಗಾಡಿ ಅಲ್ವಾ? ಅಯ್ಯೋ ಬಿರಿಯಾನಿ ತಿಂದಿದ್ದೆ ನೀನು ಗೈಸ್. ನಾವು ಫೈನಲಿ ಅಲ್ಲಿಂದ ಸುತ್ತಾಡ್ಕೊಂಡು ನಮ್ಮ ಪ್ರವೀಣ ಗಾಡಿ ಓಡಿಸಿ ಫುಲ್ ನನಗೆ ಹೊಟ್ಟೆ ಉರಿಸಿ ಸ್ಪೀಡಾಗಿ ಓಡಿಸಿ ಆದ್ರೂ ಈಗ ನಾವು ಸ್ಯಾಂಫಾಮ್ ಅಡ್ಡಾಗಿ ರೀಚ್ ಆದ್ವಿ. ಬಿಕಾಸ್ ನಾವು ನಮ್ಮ ಸಂಜೆ ಎಗ್ ರೈಸ್ ಅವನ ಕೈಯಿಂದ ಮಾಡೋ ಎಗ್ ರೈಸ್ ಎಗ್ ಮಸಾಲಾನ ಸವಿಬೇಕು ಅನ್ನೋ ಆಸೆಯಲ್ಲಿ. ಸೊ ಸಂಜಯ್ ಮಾತೇ ಆಡ್ತಲ್ಲ ಗೈಸ್, ಸಂಜೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಮೂವಿ ನೋಡ್ಬಿಟ್ಟು ದಂಗಾಗ್ಬಿಟ್ಟು ಅವನೇನೆ ರಾತ್ರಿ ಕಲ್ಕಿ. ಗೈಸ್ ಎಗ್ ರೈಸ್ ಎಗ್ ಮಸಾಲಾ ತಿಂತಾ ಇದೀವಿ. ಎಗ್ ಮಸಾಲಾ ಅಲ್ಟಿಮೇಟ್. ರೈಸ್ ಚೆನ್ನಾಗಿಲ್ವ ಹಂಗಂದ್ರೆ? ಚೆನ್ನಾಗಿ ಮಾಡಿದ್ದಾನ. ದುಡ್ಡು ಕೊಡಬಾರ್ದು ಅಂತ ಹೇಳ್ತಾವ ನೀವು. ಅವ್ನು ದುಡ್ಡು ಕೊಡಿದಾನೆ ಬಿಡಲ್ಲ ನನ್ನ. ಸಂಜಯ್ ಎಷ್ಟಾಯ್ತು? ಇವನಿಗೆ ಬಂದು ಪ್ರಮೋಷನ್ ಮಾಡ್ಬಿಟ್ಟು ದುಡ್ಡು ಕೊಡ್ಬೇಕು ನಾವು. ನಂದು ಹಾ ಎಷ್ಟು? ಏನ್ ಡಿಸ್ಕೌಂಟ್ ಇಲ್ವಾ? 250 ಅಲ್ಲ ಕಣೋ, ದುಡ್ಡಿಲ್ದೆ ಫ್ರೆಂಡ್ಸೇ ಇರ್ಲಿ ತಿನ್ಕೊಂಡು ಹೋಗ್ರಿ ಅಂತ ಏನ್ ಹೇಳಲ್ವಾ? ಇದು ರಿಯಲ್ ಬಿಸ್ನೆಸ್ ಮ್ಯಾನ್ ಅಂದ್ರಲ್ಲ ಪ್ರವೀಣ್. ಗೈಸ್ ನೆಕ್ಸ್ಟ್ ಎಗ್ ಪೆಪ್ಪರ್ ಫ್ರೈ ತರಿಸಿದ್ದೀವಿ. ಅಲ್ಲಿದೆ ನಿನ್ ಸ್ಪೂನ್ ಎತ್ಕೋ ಗೈಸ್. ನಮ್ಮ ಅಂಗಡಿಯಿಂದ ಹೊರಟು ಪ್ರವೀಣ ಕ್ರಿಕೆಟ್ ಆಡೋಣ ಅಂದ. ನಾನು ತುಂಬ ವರ್ಷ ಆಗಿತ್ತು ಕ್ರಿಕೆಟ್ ಆಡಿ, ಬನ್ನಿ ಆಡೋಣ ಅಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ. ಗೈಸ್ ಏನೋ ಸ್ಲಾಟ್ ಇಲ್ವಂತೆ ಅಲ್ಲಿ, ಅದಕ್ಕೆ ವಾಪಸ್ ಬರ್ತಾವ್ರು ನೋಡಿ. ಇಲ್ಲ ಬರ್ತಾವ್ರಿಂದ ಗೈಸ್. ಫೈನಲಿ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು, ಬೈ. ಎಸ್ ಪ್ರವೀಣ ಫ್ಯೂಲ್ ಹಾಕ್ಸ್ಬಿಟ್ಟ. ಅವ್ನು ಹೇಳ್ದಂಗೆ ಮಾತಿಗೆ ತಪ್ಪಿಲ್ಲ. ಅವನು 500 ರೂಪಾಯಿಗೆ ಹಾಕ್ಸೋನು, 1 ರೂಪಾಯಿ ಕಮ್ಮಿ, 499. ಗೈಸ್ ಕ್ರಿಕೆಟ್ ಗ್ರೌಂಡಿಗೆ ಬಂದಿದ್ದೀವಿ. ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದೆ ಅಂತೆ. 7:30 ಮೇಲೆ ಅಂತವ್ರೆ. ಇನ್ನೂ ಈಗ 5 o'clock. ಬ್ಲಾಗಿಂಗ್ ಕ್ಯಾಮ್ರಾ ರೆಡಿಯಾಗಿ ಬರ್ತಾರ ನೋಡಿ. ನಾವು ಬ್ಲಾಗರ್ಸ್ ಅಲ್ಲಪ್ಪ, ರೀಲ್ಸ್ ಕ್ರಿಯೇಟರ್ಸ್ ಕೇಳ್ತಾರೆ. ಇಲ್ಲ 7:30 ಅಂತ ಇವಾಗಿಲ್ಲ. ಸೊ ಗೈಸ್ ತುಂಬ ದಿವಸ ಆದಮೇಲೆ ಇವನಿಗೆ ಕ್ರಿಕೆಟ್ ಆಡೋಕ್ಕೆ ಬರಲ್ಲ, ಅದು ಹೇಳ್ಕೊಡೋಣ ಅಂತಾನೂ ಬಂದ್ವಿ. ಇದೆಲ್ಲ ಬರೋದಿಲ್ಲ ಬ್ಲಾಗಲ್ಲಿ, ಕಟ್ಟಾಗೋಗುತ್ತೆ. ಕಟ್ ಮಾಡೋಕ್ಕೆ ಯಾಕೋ ಮಾತಾಡೋಕೆ ಕೊಡ್ತೀವಿ ಗೈಸ್. ಸೊ ಮನೆಗೆ ವಾಪಸ್ ಬಂದ್ವಿ. ನನ್ನ ಗಂದು ಹೆಂಗ್ ಫಂಕ್ಷನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಮೇ ಬಿ ಹುಡುಗರಿಗೆ ಎಲ್ಲರೂ ಗನ್ ಇಷ್ಟ ಅಂತದಲ್ಲ ಪ್ರವೀಣ್? ಎಲ್ಲರ ಸೊ ಹಿಂಗೆ ತೆಗೆದ್ಬಿಟ್ಟು ಲೋಡ್ ಮಾಡಬೇಕು. ಏನು ಏಟಾಗಲ್ಲ, ಸ್ಪಾಂಜ್ ಥರ ಇದೆಲ್ಲ. ಹೌದಾ? ನಿಂತ್ಕೊ ಹಂಗೆ ಇದು ಹಾಕಿದ್ಮೇಲೆ. ಓ ಬೇಡಪ್ಪ, ಅವು ಚೇತನ್ ಹೇಗೆ ಟೆಸ್ಟ್ ಮಾಡೋಣ. ಟೆಸ್ಟಿಂಗ್ ಅಂತಾನೆ ಕೊಡೋದಿಲ್ಲ. ಇದು ಕಲಾ ಬರಲ್ಲ ಅಪ್ಪ, ಬುಲೆಟ್ ಪವರ್ ಜಾಸ್ತಿ ಇದೆ ಅನ್ಸುತ್ತೆ ಮಗ. ಅದೇ ಥರ ವೆಪನ್ ಲೋಡ್ ಮಾಡೋ ಥರನೇ ಮಾಡು. ಸರಿ ಮಗ, ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ನಾನು ಒಳ್ಳೆ ಕೆಲಸ ಮಾಡ್ತಿರೋದು. ಬುಲೆಟ್ ಹಾಕೊಳ್ರು. ಈ ತರದ್ ಬೇಕು ಮಗ. ಅಲ್ಲಿ ಹೇಳಿದೆ ಅಲ್ಲಿ
ಗೈಸ್ ಈಗ ಪ್ರವೀಣಂಗೆ ಲೋಡ್ ಮಾಡ್ಕೊಡ್ತಾ ಇದ್ದೀನಿ. ಅವ್ನು ನನಗೆ ಹೊಡಿತಾನೆ ಅಂತ ಗೊತ್ತಿದ್ರು ಲೋಡ್ ಮಾಡ್ಕೊಡ್ತಾ ಇದ್ದೀನಿ. ಬಂಡ್ ಧೈರ್ಯ ನನಗೆ. ರೆಡಿನಾ? ಸ್ಟಾರ್ಟ್. ಹಾಂ ದೂರ ಇದೆಯಾ ಇಲ್ಲ ಹತ್ರ ಆಫೆ ಮಾಡ್ಬಿಟ್ಟಲ್ಲೋ ಗನ್ನ. ಏನೋ ಮಾಡಿದೆ ಹಾಳೆ ಮಾಡ್ಬಿಟ್ಟಲ್ಲೋ. ಕಲಾಸ್ನಿಕ ಅವನು ಹಾಳು ಮಾಡ್ದಪ್ಪ ಪ್ರವೀಣ್. ಇಟ್ಕೋ ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂತ ಅವನಿಗೆ ಅದಕ್ಕೆ ಫೈರ್ ಮಾಡಿದ ಪ್ರಭು ನಾನು. ಬಿತ್ತಾ ಸೈಡ್ ಬಾ, ಸೈಡ್ ಬರ್ರಿ. ನಂಬಿ ಮೋಸ ಹೋಗಿದ್ದೆ, ಮತ್ತೆ ಕೊಡ್ತಾ ಇದ್ದೀನಿ. ತಗೋ, ನನಗೆ ಹೊಡಿಬೇಡ, ಮುಂದೆ ಬಿದ್ದ ನೋಡು ಅವ್ರು ಹೊಡಿ. ಓ ಕೊಡು 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 ಕೊಡು. ದೂರ ಇರೋರು ಹೊಡಿಬೇಕು, ಹತ್ರ ಇರೋರು ಹೊಡಿಬಾರ್ದು. ಫೈರ್ ಆಗ್ತಿಲ್ಲ ಸಮೀರ್. 3 ಜನಕ್ಕೆ ರವಕ್ ರವಕ್ ಅಂದ್ಬಿಟ್ಟು. ಗಿಟಾರ್ ಹೊಡಿಬೇಡ ಕಣೋ. ಎಷ್ಟು ಮಿಸ್. ಪ್ರವೀಣ್ ಹತ್ರ ಇಟ್ಟು ಕಿವಿಗೆ ಹೊಡ್ದ. ಎಣ್ಣೆ ಇಡು. ಫೋನೇ ಬಿದ್ದೋಯ್ತು ಪ್ರವೀಣಂದು. ಫೋನೇ ಬಿದ್ದೋಯ್ತು. ಚೇತನ್ ಕಣ್ಣಿಗೆ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಅವನ್ಗೆ. ಪ್ರವೀಣ್ ಹಂಗೆ ಹೊಡಿಬೇಡ ಪ್ರವೀಣ್, ಪಾಪ ಕಣ್ಣಿಗೆ. ಹಂಗಲ್ಲ ಕಣ, ರಾಂಗ್ ಆಗ್ತಿದ್ಯಾ? ಇದು ಹೆಂಗ್ ಬಿಡುತ್ತೆ ಅಂದ್ರೆ ಏಟು ಗಟ್ಟಿ ಬುಲೆಟ್ ಹಾಕಿದೀನಿ. ಅಯ್ಯೋ ಗನ್ನ ಸಿಕ್ಕಾಕೋತೈತೆ ಬುಲೆಟ್ ಪ್ರಭು. ಅಯ್ಯೋ ಹೊಡಿಯಕ್ಕೆ ಆಗ್ತಲ್ಲ. ಅಯ್ಯೋ ಹೊಡಿತಾ ಇಲ್ಲ ಗುರು ಇದು. ಅಲ್ಲ ಕಣ, ಹೊಡಿಯಕ್ಕೆ ಆಗ್ತಲ್ಲ, ಹೊಡಿತಾನೆ ಇಲ್ಲ. ಹೇಗ್ ಬಿತ್ತಾ ಇದು? ಗೈಸ್ ಕಾರ್ ನಿಲ್ಸ್ಬಿಟ್ಟು ಇಲ್ಲಿ ಇನ್ನೊಂದು ಶಟಲ್ ಬ್ಯಾಟ್ ಆಡೋ ಜಾಗ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ ಅಲ್ಲಾದ್ರೂ ಓಪನ್ ಇರುತ್ತಾ ಅಂತ. ಗೈಸ್ ಬ್ಯಾಡ್ಮಿಂಟನ್ ಅಂತೂ ಸಿಗ್ಲಿಲ್ಲ, ಅದಕ್ಕೆ ಪೂಲ್ ಆದ್ರೂ ಆಡೋಣ ಅಂತ ಬಂದಿದ್ದೀವಿ. ಬನ್ನಿ ಪೂಲ್ ಆಡೋಣ. ಆಡಪ್ಪ, ನಾನು ಪ್ರವೀಣ್ ನೀನು ಆಡು. ಕೊಡು ಸ್ಟಿಕ್ ಕೊಡು ಪ್ರಭು. ತಗೋ ತಗೋ ತಗೋ. ಬ್ಯಾಟ್ ಅಲ್ಲ ಹಾಕು, ಸ್ಟಿಕ್ಕು ಬ್ಯಾಟ್ ಅಂತೆ. ಪ್ರವೀಣ್ ವೈಟ್ ಇಂದ ಯಾವ್ದಾರು ಹೊಡಿ ನೀನು. ಒಂದಾದ್ರೂ ಹೋಗ್ಲಪ್ಪ. ಬ್ಲ್ಯಾಕ್ ಹೋಗ್ಬಿಟ್ಟಿದ್ರೆ ವಿನ್ ಆಗ್ಬಿಡ್ತಿದ್ವಿ. ಇವನು ಪ್ರೋ ಪ್ಲೇಯರ್ ಅಂತೆ. ಸ್ಟಿಕ್ ನಿಲ್ಸಿರೋ ಸ್ಟಿಕ್ ಅಷ್ಟು ಉದ್ದ ಇಲ್ಲ ಇವನು. ಹೈಟ್ ಮ್ಯಾಟ್ರ್ ಆಗಲ್ಲ, ಶಾರ್ಟ್ ನೋಡ್ರ. ನೋಡು ನೋಡು, ಜಂಪ್ ಶಾಟ್ ಎಲ್ಲ ಹೊಡಿಯಕ್ಕೆ ಟ್ರೈ ಮಾಡ್ತಾವ. ನೋಡು ನೋಡು. ಮೆತ್ತ ಹೊಡಿ. ಹಾ ಸಾಕು, ಹೋಗುತ್ತೆ ಹೋಗುತ್ತೆ. ಅದ್ದ ಪ್ರವೀಣ, ಲೇ ಒಂದೇಟಕ್ಕೆ ಶಾರ್ಪ್ ಮಾಡ್ಕೊಂಡ್ ಕೂತಿದ್ಯಲ್ಲ ನೀನು ಪದೇ ಪದೇ. ಏನ್ ಹೊಡದ್ನಪ್ಪ. ಇರೋದೇ ಪೆನ್ಸಿಲ್ ಚಿಕ್ಕದು, ಶಾರ್ಪ್ ಮಾಡಿದ್ ಚಿಕ್ಕದಾಗ ಹೊಡಲ್ವಾ? ಈಗ ನೋಡಿ ಹೆಂಗ್ ಹೊಡಿತಾನ ನೋಡೀಗ. ಹಾಡಾಡು ಕಡ್ಡಿಯಿಂದ ಹೊಡಿಯಕ್ಕಾಗ್ತಿಲ್ಲ, ಕೈಯಿಂದ ಎತ್ಬಿಡೋಣ. ಏನಂತೀಯ? ಎತ್ಬಿಡು.
ನನ್ನ ಕಡೆ ಇದೆಯಲ್ಲ ಎತ್ಬಿಟ್ಟೆ ಒಂದು ಅದೆಲ್ಲ ಮಾಡಬಾರ್ದು ನಿಯತ್ತಾಗಲಿ ಹಿಂಗಿತ್ತ ಸ್ಟ್ರೈಟ್ ಇತ್ತಾ ಕರೆಕ್ಟಾಗಿ ಹೊಡಿ ಸ್ಟ್ರೈಟ್ ಹೊಡಿ ಅದೆಲ್ಲ ನೋಡ್ಕೋಬೇಡ ಅದ್ದು ಅಯ್ಯೋ ಗೈಸ್ 8 ಬಾಲ್ ಪೂಲ್ ಆಡಿದ್ದಾಯ್ತು. ಈಗ ಹೊಡ್ತಾ ಇದ್ವಿ ವಾಪಸ್ಸು ಮನೆಗೆ. ಗೈಸು ಅಲ್ಲಿಂದ ಗೇಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಇದು ದಾಟಿ ಲಿಂಗೋ ಮತ್ತೆ ನೆಲ್ಲಿಕಾಯಿ ಕಾಣಿಸ್ತು, ನೇರ್ಲೆಹಣ್ಣು ಕಾಣಿಸ್ತು, ತಿನ್ನೋ ಅಂತ ನಿಲ್ಸಿದ್ದೀವಿ. ಹೋಗ್ತಿದ್ದಲ್ಲ ಹೌದಾ? ನಾವೇ ಬಂದಿದ್ವಿ. ಹೌದಾ? ಓಕೆ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸು ಓಲಾ ತೊಗೊಂಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಏನು ಚೆನ್ನಾಗಿಲ್ಲ ಅಣ್ಣ, ತಗೊಂಬಿಡಿ, ಪೆಟ್ರೋಲ್ ಗಾಡಿ ತಗೊಳ್ಳಿ. ಸೊ ನಾನು ಇದನ್ನು ತೊಗೋಬೇಕು ಅಂತಿದ್ದೆ, ಬಟ್ ಟಿಪಿಕಲ್ ಕನ್ನಡ ವಿಡಿಯೋ ನೋಡಿನೂ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಇವರು ಬೇಡ ಅಂತವ್ರೆ. ಸೊ ಎನಿವೇಸ್ ಪೆಟ್ರೋಲ್ ಗಾಡಿಗೆ ಹೋಗಿ. ಇದಿನ್ನೂ ಬೆಜ್ಜಾನ್ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಬ್ರೋ? ಏನು ಪ್ರಾಬ್ಲಮ್ ಇದೆ? ಎಲ್ಲ ಅಣ್ಣ ಸಸ್ಪೆನ್ಷನ್ ಸೌಂಡು ಇದು ನೋಡಿ, ಇದಾಗಲೇ ಹೊಡೆದೋಗಿದೆ. ಇಷ್ಟು ಬೇಗ? ಎಷ್ಟು ದಿನ ತೊಗೊಂಡು? ಹೊಸ ಗಾಡಿ ಥರ ಇದೆ. 4 to 5 months. ಹೌದಾ? ಓಕೆ, ನೈಸ್ ನೈಸ್. ಡನ್, ಹುಷಾರು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಗೈಸ್, ನಮ್ಮ ಅಕ್ಕ ಬಂದಿದ್ದಾಳೆ ಮನೆಗೆ. ಈಗ ಅವಳು ಮನೆಗಲ್ಲ, ರಾಜಾಜಿನಗರ ಡ್ರಾಪ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಂದು ಸೀರೀಸ್ ಬಂದಿದೆ, ತುಂಬ ವರ್ಷದಿಂದ ಕಾಯ್ತಿದ್ದೆ ಸೀರೀಸು. ಆ ಸೀರೀಸ್ ನೋಡೋಣ ಅಂತ ಇನ್ನೇನು ಶುರು ಮಾಡಿದೆ, ನಮ್ಮ ಅಕ್ಕ ನಾನು ಡ್ರಾಪ್ ಹಾಕು ಅಂತ ರೋದನೆ ಇರ್ತಿದ್ಲು. ಸರಿ ಆಯಿತು ಬಾರಮ್ಮ ಅಂದ್ಬಿಟ್ಟು ನಾವು ನಮ್ಮ ಅಕ್ಕ ಹೋಗ್ಬಿಟ್ಟು ಡ್ರಾಪ್ ಹಾಕ್ಬಿಟ್ಟು ಅರ್ಧ ದೂರ ಅಲ್ಲಿ ನಮ್ಮ ಬಾವ ಬರ್ತಾರಂತ ಪಿಕ್ ಮಾಡೋಕ್ಕೆ ಬಿಟ್ಬಿಟ್ಟು ಬರೋಣ ಬನ್ನಿ. ಗೈಸ್, ಸೊ ನಾನೊಂದು ಬ್ಲಾಗ್ ಪ್ಲಾನ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ನನ್ನ ಕಾರ್ ಸೀಟ್ ಕವರ್ ಹಾಕ್ಸ್ತಾಳೆ. ಸೊ ಬ್ಲಾಗ್ ಬಂದು ಮೈ ಸಿಸ್ಟರ್ ಗಿವಿಂಗ್ ಫಂಡ್ಸ್ ಫಾರ್ ಮೈ ಕಾರ್ ಸೀಟ್ ಕವರ್. ಹಿಂಗಿರುತ್ತೆ. ಮೈ ಸಿಸ್ಟರ್ ಹೆಲ್ಪಿಂಗ್ ಮೀ ಬೈ ಕಾರ್ ಸೀಟ್ ಕವರ್ ಬಿಕಾಸ್ ಐ ಆಮ್ ಬಿಕಾರಿ. ನೋಡಿ, ಟ್ರೈ ಮಾಡು, ಯೋಚನೆ ಮಾಡಿ. ಇವತ್ತು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಹೇಳು, ಆಯ್ತಾ? ಬನ್ನಿ ಗೈಸ್, ಈಗ ರಾಜ ಆಯ್ತು, ನೀನು 5 ಕೊಡು, ಮಿಕ್ಕಿದ್ ನಾನು ಹಾಕೋತೀನಿ. ನಾಟ್ ದಿಸ್ ಮಂತ್, ನೆಕ್ಸ್ಟ್ ಮಂತ್. ನಾವು ಮಂತ್ಲಿ ಅಪ್ಪ ಸ್ಯಾಲ್ರಿಗೋಸ್ಕರ ಕಾಯೋ ನಾವು ಅಷ್ಟು ಇನ್ನೇನು. ಮತ್ತೆ ಹಂಗೇನೆ ನಾವು ಸ್ಯಾಲ್ರಿಗೋಸ್ಕರ ಕಾಯೋ, ನೆಕ್ಸ್ಟ್ ಮಂತ್ ನಿಮ್ಮ ಸ್ಯಾಲ್ರಿಗೋಸ್ಕರ. ನಾನು ನನ್ನ ಸ್ಯಾಲ್ರಿಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಗೈಸ್, ಹೋಗೋಣ. ರಾಜಾಜಿನಗರ ಬಿಟ್ಬಿಟ್ಟು ಈ ಡಸ್ಟ್ಬಿನ್ ವಾಪಸ್ ಮೈನಿ. ಗೈಸ್, ನಮ್ಮ ಅಕ್ಕ ನಮ್ಮ ಸೇಮ್ ಆಗ್ಬಿಟ್ಟವ್ರೆ. ದಪ್ಪಗೆ ಬಾಡಿ ಶೇಮ್ ಮಾಡ್ತಿಲ್ಲ, ತಪ್ಪುಗೆ ಸೇಮ್. ಇಬ್ರು ನನಗೆ ಫೇಸ್ ಎಲ್ಲ ಸೇಮ್ ಕಾಣಿಸ್ತಿದೆ ಆಗಿಂದಾನು. 2 ಸರಿ ಕನ್ಫ್ಯೂಸ್ ಆದೆ. ನಮ್ಮ ಮನೇಲಿ 2 ಸರಿ ಕನ್ಫ್ಯೂಸ್ ಆದೆ ನಾನು. ನಮ್ಮ ಅಕ್ಕನ ಅಮ್ಮನ ಅಂತ. ನಮ್ಮ ಅಕ್ಕನು ನಮ್ಮ ಅಮ್ಮ ತರಾನೇ ಆಗೋದು ಫಿಕ್ಸ್. ಅದಂತೂ ಆಗ್ಲಿ ಬಿಡು, ಅಮ್ಮನ ಮಗಳು ಅದಕ್ಕೆ ಆಗ್ತೀನಿ. ನೀನ್ ಇವಾಗ ಅಮ್ಮನ ತರ ಅಂದ್ರೆ ನೀನೇನಾಗ್ತೀಯ? ನೀನ್ ಹಿಂಗಾಗ್ತೀಯ? ನಮ್ಮ ಅಮ್ಮ ಸಣ್ಣಾಗಿದ್ದಾರಂತೆ, 2 kg ಖುಷಿ ಆಗ್ಬಿಟ್ಟವ್ರೆ. ಆ ಖುಷಿಗೆ ಇನ್ನೂ ಜಾಸ್ತಿ ತಿಂತವ್ರೆ. ಸಣ್ಣ ಆಗಿರೋ ಖುಷಿಗೆ ಇನ್ನೂ ಜಾಸ್ತಿ ತಿಂತವ್ರೆ. ಯಾಕೋ ನಮ್ಮ ಮಮ್ಮಿ ಊಟನೇ ತಿಂತಿಲ್ಲ ನೀಟಾಗಿ. ಒಳ್ಳೇದಾಗ್ಲಿ. ಪಪ್ಸು ಅಂತೆ, ಎಗ್ ಪಪ್ಸ್ ಜ್ಯೂಸ್. ಊಟ ಏನ್ ಮಾಡ್ದಿಲ್ಲ, ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಾಡಿರಿ ಸೋನು ಕ್ಯಾಬಿನಿ ಕಿಮ್ಮಿ. ಬನ್ನಿ ಈಗ ಹೋಗೋಣ. ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು. ಗೈಸ್, ಫೈನಲಿ ಅಲ್ಲಿಂದ ಓಡಿಸ್ಕೊಂಡು ಬಂದು ರೀಚ್ ಆಗಿದ್ದೀವಿ. ನಮ್ಮ ಬಾವ ಗಾಡಿನೂ ರೆಡಿ ಆಗಿಲ್ಲ ಅನ್ಸುತ್ತೆ. ನೋಡ್ರೆ, ರೆಡಿ ಆಗಿಲ್ಲ ಗಾಡಿ. ಬುಧವಾರ ಕೊಡ್ತಾನೆ. ಹೌದಾ? ಕಂಗ್ರಾಟ್ಸ್, ಬುಧವಾರ ಆಲ್ರೆಡಿ. ಇಲ್ಲ, ಐಟಮ್ ಎಲ್ಲ ಸಿಕ್ಕಾಯ್ತು. ಸಿಕ್ತಾ? ಸೂಪರ್. ಬಂಪರ್ ಎಲ್ಲ ಸಿಕ್ತಾ? ಬಂಪರ್ ತರಿಸ್ಕೊತೀನಿ ಬೇರೆ ಕಡೆ. ಡ್ಯಾಶ್ ಕ್ಯಾಮ್ರಾ ಹಾಕ್ಬಿಡಿ ಕೊಡ್ರೆ ನೀವೊಂದು. ನಮ್ದು ಇವಾಗ ಕಾರ್ ಒಳಗಡೆ ಎಲ್ಲ ರೆಕಾರ್ಡ್ ಆಗುತ್ತೆ. ಹೌದಾ? ಒಳಗೆ ಆಚೆ 3 ಕ್ಯಾಮ್ರಾ. ಯಾರು ಏನ್ ಮಾತಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಇಷ್ಟೊತ್ತು ಏನೇನು ಮಾತ್ರ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ಗೈಸ್, ಫೈನಲಿ ನಮ್ಮ ಅಕ್ಕ ಬಾವಾಗ ಬಾಯ್ ಹೇಳ್ತಾ ಬಾಯ್. ನಾನು ನಮ್ಮ ಅಮ್ಮ ಈಗ ವಾಪಸ್ ನಮ್ಮ ಮನೆಗೆ ಹೊರಟಿದ್ದೀವಿ. ನಾವೀಗ ಹಿಂಗೆ ತಿರ್ಕೊಂಡು ಹೋಗ್ಬೇಕು. ಗೈಸ್, ಸೊ ಮನೆ ವಾಪಸ್ ಬಂದಿದ್ದೀನಿ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಇವಾಗ ಬಂದಿದ್ದಿಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸು. ಆಲ್ಮೋಸ್ಟ್ ನನಗೆ 8th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸ್ ಅವರು. 8th, 9th, 10th. 8th ಬೇರೆ ಸ್ಕೂಲ್, 9th, 10th 2 ಇಯರ್ ಫ್ರೆಂಡ್ಸ್ ಇದ್ದವರಲ್ಲ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್.